ಭಾರತದ ಅತ್ಯಂತ ಪ್ರಭಾವಿ ಮಹಿಳೆಯರಲ್ಲಿ ಒಬ್ಬರು ನೀತಾ ಅಂಬಾನಿ. ಇವರ ಬಗ್ಗೆ ನಾವು ಕೇಳಿರದ ಅಷ್ಟೇ ಏಕೆ ಕೇಳಿದ್ರೆ ನಂಬೋಕಾಗದಂಥ ಒಂದು ಕಥೆಯನ್ನ ಇವತ್ತು ನೋಡೋಣ ಬನ್ನಿ. ಈ ಕಥೆ ನಿಮ್ಮನ್ನ ಖಂಡಿತ ಬೆರಗುಗೊಳಿಸುತ್ತೆ. ಸರಿ, ಈ ಕಥೆಯನ್ನ ಒಂದು ಸಂಖ್ಯೆಯಿಂದ ಶುರು ಮಾಡೋಣ. ಆ ಸಂಖ್ಯೆ 311 ಕೋಟಿ ರೂಪಾಯಿ. ಹೌದು, 311 ಕ್ರೋರ್ಸ್. ಇದನ್ನ ಅಕ್ಷರಗಳಲ್ಲಿ ಬರೆಯೋಕ್ಕೂ ಕಷ್ಟ ಆಗತ್ತೆ ಅಲ್ವಾ? ಅಬ್ಬಾ, 311 ಕೋಟಿ ಅಂದ್ರೆ ಯಾವುದೋ ದೊಡ್ಡ ಬಂಗ್ಲೆನಾ ಇಲ್ಲ ಒಂದು ಪ್ರೈವೇಟ್ ಜೆಟ್ ಬೆಲೆನಾ? ಖಂಡಿತ ಇಲ್ಲ. ಹಾಗಿದ್ರೆ ಇಷ್ಟೊಂದು ಬೆಲೆ ಬಾಳೋ ವಸ್ತು ಇನ್ನೇನಿರ್ಬೋದು? ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಈ ಬೆಲೆ ನೀತಾ ಅಂಬಾನಿಯವರು ಬಳಸೋ ಕೇವಲ ಒಂದೇ ಒಂದು ಮೊಬೈಲ್ ಫೋನ್ದು. ಶಾಕ್ ಆಯ್ತಾ? ಹಾಗಾದ್ರೆ ಒಬ್ಬರ ಇಷ್ಟೊಂದು ದುಬಾರಿ ಫೋನ್ ಬಳಸೋ ಮಟ್ಟಕ್ಕೆ ತಲುಪಿದು ಹೇಗೆ? ಅವರ ಬದುಕಿನ ಒಂದಷ್ಟು ಪ್ರಮುಖ ಘಟ್ಟಗಳನ್ನು ಇವತ್ತು ನೋಡೋಣ. ಆ 311 ಕೋಟಿಯ ಫೋನ್ ಕಥೆಯಿಂದ ಶುರು ಮಾಡಿ ಅವರೊಬ್ಬ ನೃತ್ಯಗಾತಿಯಾಗಿದ್ದ ದಿನಗಳು, ಅವರ ಜೀವನವನ್ನೇ ಬದಲಿಸಿದ ಆ ಒಂದು ಪ್ರದರ್ಶನ, ಆಮೇಲೆ ಬಂದ ಒಂದು ವಿಚಿತ್ರ ಪ್ರಸ್ತಾಪ, ಅವರ ಆ 800 ರೂಪಾಯಿ ಸಂಬಳದ ಕಂಡೀಷನ್, ಮತ್ತು ಕೊನೆಗೆ ವಿಧಿ ಅವರ ಜೀವನದಲ್ಲಿ ಹೇಗೆ ಆಟ ಆಡಿತು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಹಾಗಾದ್ರೆ ಮೊದಲು ಆ ಫೋನ್ ಕಥೆಗೆ ಬರೋಣ. ಒಂದು ಫೋನ್ಗೆ 311 ಕೋಟಿ ರೂಪಾಯಿ ಅಂದ್ರೆ ಅದರಲ್ಲಿ ಅಂಥದ್ದೇನಿದೆ? ಇದು ಅಂಗಡಿಲ್ ಸಿಗೋ ಫೋನ್ ಅಲ್ವೇ ಅಲ್ಲ. ಇದರ ಹೆಸರು ಫಾಲ್ಕನ್ ಸೂಪರ್ನೋವಾ ಐಫೋನ್ 6 ಪಿಂಕ್ ಡೈಮಂಡ್ ಅಂತ. ಇದರ ಬಾಡಿನ 24 ಕ್ಯಾರೆಟ್ ಚಿನ್ನ ಮತ್ತು ರೋಸ್ ಗೋಲ್ಡ್ನಿಂದ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಫೋನ್ನ ಹಿಂಭಾಗದಲ್ಲಿ ಒಂದು ದೊಡ್ಡ ಪಿಂಕ್ ಡೈಮಂಡ್ ಇದೆ. ಇದು ಬರೀ ಐಷಾರಾಮಿ ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಸೆಕ್ಯೂರ್ ಕೂಡ. ಇದನ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಕಳೆದು ಹೋದ್ರೆ ಕೇವಲ 30 ನಿಮಿಷದಲ್ಲಿ ಎಲ್ಲಿದೆ ಅಂತ ಪತ್ತೆ ಹಚ್ಬೋದು. ಇದು ಟೆಕ್ನಾಲಜಿ ಮತ್ತು ಲಕ್ಸುರಿಯ ಒಂದು ಅದ್ಭುತ ಕಾಂಬಿನೇಷನ್. ಸರಿ, ಈ ವಜ್ರಗಳು, ಕೋಟಿಗಟ್ಲೆ ದುಡ್ಡು, ಇದೆಲ್ಲ ಬರೋಕ್ಕೂ ಮುಂಚೆ ಅವರ ಜೀವನ ಹೇಗಿತ್ತು? ಬನ್ನಿ ಟೈಮ್ನಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಆಗ ಅವರ ಹೆಸರು ನೀತಾ ಅಂಬಾನಿ ಆಗಿರಲಿಲ್ಲ, ನೀತಾ ದಲಾಲ್ ಆಗಿತ್ತು. ಇವತ್ತು ಅವರು ಇರೋ ಪ್ರಪಂಚಕ್ಕೂ ಅವರು ಹುಟ್ಟಿ ಬೆಳೆದಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವರು ಹುಟ್ಟಿದ್ದು ಮುಂಬೈನ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ. ಅವರ ತಂದೆ ರವೀಂದ್ರಭಾಯ್ ದಲಾಲ್ ಆದಿತ್ಯ ಬಿರ್ಲಾ ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ರು. ತಾಯಿ ಪೂರ್ಣಿಮಾ ದಲಾಲ್ ಒಬ್ಬ ಅದ್ಭುತ ಭರತನಾಟ್ಯ ಕಲಾವಿದೆ ಮತ್ತು ಶಿಕ್ಷಕಿ. ಅವರ ಜೀವನದ ಹಾದಿ ತುಂಬ ಸರಳವಾಗಿತ್ತು. ಮುಂಬೈನ ರೋಸ್ ಗಾರ್ಡನ್ ಸ್ಕೂಲಲ್ಲಿ ಪ್ರಾಥಮಿಕ ಶಿಕ್ಷಣ, ಆಮೇಲೆ ನಾರ್ಸಿ ಮಾನ್ಸಿ ಕಾಲೇಜಲ್ಲಿ ಕಾಮರ್ಸ್ ಡಿಗ್ರಿ. ಆದರೆ ಅವರಿಗೆ ಓದಿಗಿಂತ ಹೆಚ್ಚಾಗಿ ಆಸಕ್ತಿ ಇದ್ದಿದ್ದು ಭರತನಾಟ್ಯದಲ್ಲಿ. ತಾಯಿಯಿಂದ ಬಳವಳಿಯಾಗಿ ಬಂದ ಈ ಕಲೆಯಲ್ಲಿ ಅವರು ಸಂಪೂರ್ಣವಾಗಿ ತೊಡಕೊಂಡಿದ್ರು. ಕೆಲವೇ ಸಮಯದಲ್ಲಿ ಮುಂಬೈನ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಅವರೊಬ್ಬ ಬೇಡಿಕೆಯ ನೃತ್ಯಗಾತಿಯಾದರು. ಅವರಿಗೆ ಗೊತ್ತಿರಲಿಲ್ಲ ನೃತ್ಯದ ಮೇಲಿನ ಇದೇ ಪ್ರೀತಿ ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ. ಹೌದು, ಆ ಒಂದು ಸಂಜೆ ಎಲ್ಲವನ್ನೂ ಬದಲಾಯಿಸ್ಬಿಡ್ತು. 1984ರಲ್ಲಿ ನಡೆದ ಒಂದು ಕಾರ್ಯಕ್ರಮ. ನೀತಾ ಅವರು ವೇದಿಕೆ ಮೇಲೆ ನೃತ್ಯ ಮಾಡ್ತಿದ್ರು. ಪ್ರೇಕ್ಷಕರ ಸಾಲಿನಲ್ಲಿ ಯಾರು ಕೂತಿದ್ರು ಗೊತ್ತಾ? ಬೇರೆ ಯಾರೂ ಅಲ್ಲ, ರಿಲಯನ್ಸ್ ಇಂಡಸ್ಟ್ರೀಸ್ನ ಸಂಸ್ಥಾಪಕರಾದ ಧೀರುಭಾಯ್ ಅಂಬಾನಿ. ನೀತಾ ಅವರ ನೃತ್ಯ, ಅವರ ಹಾವಭಾವ ಧೀರುಭಾಯ್ ಅಂಬಾನಿ ಅವರ ಮನಸ್ಸಿನ ಮೇಲೆ ಅಷ್ಟು ಆಳವಾದ ಪ್ರಭಾವ ಬೀರಿತ್ತು. ಕಾರ್ಯಕ್ರಮ ಮುಗಿದ ತಕ್ಷಣ ಈ ಹುಡುಗಿಯನ್ನು ಹೇಗಾದ್ರೂ ಮಾಡಿ ಮಾತಾಡಿಸ್ಬೇಕು ಅಂತ ನಿರ್ಧರಿಸ್ಬಿಟ್ರು. ಅದಕ್ಕಾಗಿ ಅವರ ಲ್ಯಾಂಡ್ಲೈನ್ ನಂಬರ್ ಕೂಡ ಪಡ್ಕೊಂಡ್ರು. ಆಮೇಲೆ ನಡೆದ ಘಟನೆಗಳು ಇದೆಯಲ್ಲ, ಅದು ನಿಜಕ್ಕೂ ಯಾವುದೋ ಬಾಲಿವುಡ್ ಸಿನಿಮಾ ಕಥೆಗಿಂತ ಕಮ್ಮಿ ಇಲ್ಲ. ಮರುದಿನ ನೀತಾ ಅವರ ಮನೆ ಫೋನ್ಗೆ ಒಂದು ಕಾಲ್ ಬಂತು. ನೀತಾ ಅವರೇ ಫೋನ್ ರಿಸೀವ್ ಮಾಡಿದ್ರು. ಆ ಕಡೆಯಿಂದ ಬಂದ ಧ್ವನಿ ಹೇಳಿದ್ದು, ನಾನು ಧೀರುಭಾಯ್ ಅಂಬಾನಿ ಮಾತಾಡ್ತಾ ಇದ್ದೀನಿ. ಇದನ್ನು ಕೇಳಿದ ನೀತಾಗೆ ನಂಬೋಕೆ ಆಗ್ಲಿಲ್ಲ. ದೇಶದ ಅತಿ ದೊಡ್ಡ ಉದ್ಯಮಿ ನನಗ್ಯಾಕೆ ಫೋನ್ ಮಾಡ್ತಾರ? ಯಾರೋ ಹುಡುಗರು ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಕೊಂಡು, ಓ ಹೌದಾ, ಹಾಗಾದ್ರೆ ನಾನು ಕ್ವೀನ್ ಎಲಿಜಬೆತ್ ಅಂತೆ ವ್ಯಂಗ್ಯವಾದಿ ಹೇಳಿ ಫೋನ್ ಕಟ್ ಮಾಡ್ಬಿಟ್ರು. ಆದ್ರೆ ಧೀರುಭಾಯ್ ಅಂಬಾನಿ ಬಿಡ್ಲಿಲ್ಲ. ಮತ್ತೆ ಕಾಲ್ ಮಾಡಿದ್ರು. ಈ ಬಾರಿ ಫೋನ್ ಎತ್ತಿದ್ದು ನೀತಾ ಅವರ ತಂದೆ. ಅವರು ಒಂದು ಭೇಟಿಯನ್ನ ಫಿಕ್ಸ್ ಮಾಡಿದ್ರು. ನೀತಾ ಅವರು ಧೀರುಭಾಯ್ ಅವರ ಆಫೀಸ್ಗೆ ಹೋದಾಗ ಅವರಿಗೆ ಇದೊಂದು ಜಾಬ್ ಇಂಟರ್ವ್ಯೂ ಇರಬೇಕು ಅಂತ ಅನ್ಕೊಂಡಿದ್ರು. ಧೀರುಭಾಯಿ ಸುಮಾರು 45 ನಿಮಿಷಗಳ ಕಾಲ ಅವರತ್ರ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿದ್ರು. ಕೊನೆಗೆ ಅವ್ರು ಕೇಳಿದ್ದು ಕೆಲ್ಸದ ಬಗ್ಗೆ ಅಲ್ಲ, ನೀನು ನನ್ನ ಹಿರಿಯ ಸೊಸೆಯಾಗಿ ನನ್ನ ಮಗ ಮುಕೇಶ್ನನ್ನ ಮದುವೆಯಾಗಲು ಇಷ್ಟಪಡುತ್ತೀಯಾ ಅಂತ. ಇದನ್ನ ಕೇಳಿ ನೀತಾಗೆ ಶಾಕ್ ಆಗಿರುತ್ತೆ ಅಲ್ವಾ? ಅಂತಹ ದೊಡ್ಡ ಕುಟುಂಬದಿಂದ ಮದ್ವೆ ಪ್ರಸ್ತಾಪ ಬಂದಾಗ ಯಾರೋ ತಾನೇ ಬೇಡ ಅಂತಾರೆ. ಆದರೆ ನೀತಾ ಅವರು ಒಪ್ಕೊಳ್ಳೋ ಮುಂಚೆ ಒಂದು ಆಶ್ಚರ್ಯಕರವಾದ ಕಂಡೀಷನ್ ಇಟ್ರು. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ಒಂದ್ ಕಡೆ ಜಗತ್ತಿನ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಒಂದಾದ ಅಂಬಾನಿ ಕುಟುಂಬ. ಇನ್ನೊಂದ್ ಕಡೆ ನೀತಾ ಅವರ ಕಂಡೀಷನ್ ಏನಾಗಿತ್ತು ಗೊತ್ತಾ? ಮದುವೆ ಆದ್ಮೇಲೂ ಅವರು ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡೋದನ್ನ ಮುಂದುವರೆಸಬೇಕು ಅಂತ. ಅವರ ಆಗಿನ ಸಂಬಳ
ತಿಂಗಳಿಗೆ ಕೇವಲ 800 ರೂಪಾಯಿ. ಎಲ್ಲಿ 315 ಕೋಟಿ ಫೋನ್, ಎಲ್ಲಿ 800 ರೂಪಾಯಿ ಸ್ಯಾಲರಿ. ಇದು ಅವರ ವ್ಯಕ್ತಿತ್ವ ಎಂಥದ್ದು ಅಂತ ತೋರಿಸುತ್ತೆ. ಆಶ್ಚರ್ಯ ಅಂದ್ರೆ ಧೀರುಭಾಯ್ ಅಂಬಾನಿ ಮತ್ತು ಮುಕೇಶ್ ಅಂಬಾನಿ ಇಬ್ರೂ ಅವರ ಈ ಕಂಡೀಷನ್ಗೆ ಖುಷಿಯಿಂದ ಒಪ್ಕೊಂಡ್ರು. ಮದುವೆ ಆದ್ಮೇಲೂ ಅವರು ಟೀಚರ್ ಆಗಿ ಕೆಲಸ ಮುಂದುವರೆಸಲು ಅವಕಾಶ ಕೊಟ್ರು. ಹೀಗೆ ಒಂದು ಸಾಮಾನ್ಯ ನೃತ್ಯ ವೇದಿಕೆಯಿಂದ ಶುರುವಾದ ಪಯಣ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವವರೆಗೆ ಬಂದು ನಿಂತಿದೆ. ಇದನ್ನ ನೋಡಿದ್ರೆ ಇದೊಂದು ವಿಧಿಯಾಟ ಅಂತಾನೆ ಅನ್ಸುತ್ತೆ. ಹೇಳೋರು ಹೇಳ್ತಾರೆ, ಒಬ್ರ ಜೀವನದಲ್ಲಿ ಏನು ನಡಿಬೇಕು ಅಂತ ದೇವ್ರು ಮೊದಲೇ ಬರೆದಿಟ್ಟಿರುತ್ತಾನೆ ಅಂತ. ನೀತಾ ಅಂಬಾನಿಯವರ ಜೀವನವನ್ನ ನೋಡಿದ್ರೆ ಈ ಮಾತು ನಿಜ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಅವರ ಈ ಇಡೀ ಪಯಣವನ್ನ ರೂಪಿಸಿದ್ದು ಯಾವುದು? ಅದು ಕೇವಲ ಅವರ ಹಣೆಬರಹನ ಅಥವಾ ಅವರಲ್ಲಿದ್ದ ಪ್ರತಿಭೆನಾ? ಇಲ್ಲ ಸರಿಯಾದ ಸಮಯದಲ್ಲಿ ಧೀರುಭಾಯ್ ಅಂಬಾನಿ ಕಣ್ಣಿಗೆ ಬಿದ್ದಿದ್ದು ಒಂದು ಆಕಸ್ಮಿಕ ಅವಕಾಶನ? ಬಹುಶಃ ಇವೆಲ್ಲವೂ ಸೇರಿ ಅವರ ಅದ್ಭುತ ಕಥೆಯನ್ನ ಬರೆದಿರಬೇಕು. ಈ ಬಗ್ಗೆ ಯೋಚನೆ ಮಾಡಿ.